ನನ್ನ ಹೆಸರು ಮೋಹನ್ ಅಂತ. Okay. ನಾನು ಸ್ಟಡಿ ಇನ್ 5th ಕ್ಲಾಸ್. ಇಲ್ಲಿ ಬಂದು ತುಂಬಾ ಚೆನ್ನಾಗಿ ರಿಚ್ ಹೆಂಗೆ ಐ ಆಮ್ ರಿಚ್ ಅವೆಲ್ಲ ಯಾವ ತರ ಆಗ್ಬೇಕು ಅಂತ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. Okay. ನಾನು ದೊಡ್ಡವನ ಮೇಲೆ ಫುಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಸರ್ ಹೇಳ್ದಂಗೆ ನಾನು ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. Okay. ಅದೇ ತರ ಎಲ್ಲರೂ ಬಂದು ಅವ್ರ ಜೊತೆ ಬಂದು ಆಶೀರ್ವಾದ ತಗೊಂಡು ಆಗಿ. ಓಕೆ, ಸೊ ನಿಮ್ ಕ್ಲಾಸ್ ಬರಕ್ಕೆ ಯಾರು ಕರ್ಕೊಂಡ್ ಬಂದಿದ್ದೀರಾ ನಿಮ್ನ? ಮೈ ಮಮ್ಮಿ. ಓಕೆ, ಅವ್ರು ಮುಂಚೆ ಕ್ಲಾಸ್ ಅಟೆಂಡ್ ಮಾಡಿದೀರಾ? 12th ಗೆ ಡೇಟ್ 12th ಅಲ್ಲಿ ಬಂದಿದ್ರು. ಇಲ್ಲಿ ಒಂದ್ಸಲಿ ಬಂದಿದ್ರು. ಏನ್ ಹೇಳಿ ಕರ್ಕೊಂಡ್ ಬಂದ್ರು ಮಮ್ಮಿ ನಿಮ್ನ ಇಲ್ಲಿಗೆ? ಅವ್ರು ಬಂದ್ರು, ಅಲ್ಲಿ ತುಂಬಾ ಯಾತ್ರೆ ಹೇಳ್ತಾರೆ, ರೀಚು ಆತರ ಎಲ್ಲ ಮಾಡ್ತಾರೆ ಅಂತ ಹೇಳಿ ನಾನು ಬಂದೆ. ಇಲ್ಲಿ ಜಾಸ್ತಿ ನೋಡಿ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದು ಬಿಸ್ನೆಸ್ ಕ್ಲಾಸ್ ಆಗಿತ್ತು. ಸೊ ಈ ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಮಾಡಿದ್ಯಾ, ಇವಾಗ ಮುಗಿಸಿದ್ಯಾ? ಸೊ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ನಾನು ಮುಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಆತರ ಎಲ್ಲ ಆಗ್ಬೇಕು. ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಸರ್ ಹೇಳಿದ್ರಲ್ಲ, ಮನಿ ಮ್ಯಾನೇಜ್ ಬಗ್ಗೆ ಅಂದ್ರೆ ಸರ್ ಅಂದ್ರು ಈಗ ನಾವು ಲೋನ್ ಬೇರೆ ಮಾಡ್ಬೇಕು ಆತರ ಮಾಡ್ಬೇಕು ಅಂತ. ಅದ್ರ ಹತ್ರ ನಂಗೆ ಕಲ್ತ್ಕೊಂಡಿದ್ದು ಅಂದ್ರೆ ಬಿಸ್ನೆಸ್ ಮಾಡಿ ಒಬ್ಬ ಇದಾಗ್ಬೇಕು. ಮತ್ತೆ ನಾವು ಇದು ಯಾವತ್ತು ಇದ್ ಮಾಡ್ಬಿಡ್ದು ಅಂತ, ಅದು ಕಸ್ಟಮರ್ ನಮ್ಗೆ ದೇವರಾಗ್ಬೇಕು ಅಂತ ಅವ್ರು ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಕಸ್ಟಮರು ಅದು ಲೋನು ಅವೆಲ್ಲ ಬಗ್ಗೆ ಇಷ್ಟ. ಬಜೆಟಿಂಗ್ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಓಕೆ, ಲೆಕ್ಕ ಇಡ್ತಾ ಇದ್ಯಾ? ಸೊ ಅದ್ರ ಬಗ್ಗೆ ಅದ್ ಎಲ್ಲಿ ಕಲ್ತ್ಕೊಂಡೆ, ಹೇಗೆ ಕಲ್ತ್ಕೊಂಡೆ? ಅದು ನಾನು ನಾರ್ಮಲ್ ಅವೆಲ್ಲ ನಾನು ಕಲ್ತ್ಕೊಂಡಿದ್ದು ನಮ್ಮ ಅಮ್ಮ ಹೇಳ್ಕೊಡುತ್ತೆ. ಅವೆಲ್ಲ ಹೇಳ್ಕೊಡುತ್ತೆ. ಮತ್ತೆ 1 hour 2 hour 3 hours ಒಂದ್ ಕ್ಲಾಸ್ ತಗೊಳುತ್ತೆ. ಅದ್ರಲ್ಲಿ ಅಮ್ಮ ಎಲ್ಲ ಹೇಳ್ಕೊಡುತ್ತೆ. ಇಲ್ಲಿ ಬಂದು ನಾನು ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಮೊದ್ಲು ಕ್ಯಾಟರ್ ಪಿಲ್ಲರ್ ಆಗಿದೆ, ಈ ಸಲ ಪಕ್ಕ ಬಟರ್ಫ್ಲೈ ಆಗ್ತೀಯಾ? ನನ್ನ ಹೆಸರು ಚಾರ್ವಿ GM. ನಾನು ಕೋಲಾರದಿಂದ ಬಂದಿದ್ದೇನೆ. ನಾನು ಚಿನ್ಮಯ ವಿದ್ಯಾಲಯ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ಬಂದ್ಮೇಲೆ ನನಗೆ ಫುಲ್ಲು ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿದ್ದೀನಿ. ಇನ್ಮೇಲಿಂದ ಹೆಂಗಾದ್ರು ಮಾಡಿ ಸೇವಿಂಗ್ಸ್ ನಾನೇ ಮಾಡಬೇಕು. ಅದರಲ್ಲಿ ಹೆಂಗಾದ್ರು ಮಾಡಿ ಚಾರಿಟಿ ಪರ್ಪಸ್ ಆ ಥರ ಯಾವ್ದಾದ್ರು ಯೂಸ್ ಮಾಡ್ಕೋಬೇಕು. ಯೂಸ್ಫುಲ್ ಆಗಿರೋ ಥಿಂಗ್ಸ್ಗೆ ಉಪಯೋಗ ಮಾಡ್ಕೋಬೇಕು ಮತ್ತೆ ಮನಿನ ಬೇಕಾಬಿಟ್ಟು ಖರ್ಚು ಮಾಡಬಾರ್ದು ಅಂತ ಅರ್ಥ ಆಗಿದೆ ನನಗೆ ಇಲ್ಲಿಗೆ ಬಂದಿದ್ಮೇಲೆ. ನಾನು ಯೂಟ್ಯೂಬಲ್ಲಿ ನೋಡ್ತಿರ್ತೀನಿ, ಅವಾಗ ಅಮ್ಮ ಹಾಕ್ತಾ ಇರ್ತಾರೆ, ಅವಾಗ ನೋಡ್ತಿರ್ತೀನಿ. ಆಮೇಲೆ ನನಗೆ ಸ್ವಲ್ಪ ಅರ್ಥ ಆಗಿತ್ತು. ಬಟ್ ಇವಾಗ ಬಂದ್ಮೇಲೆ ಪೂರ್ತಿಯಾಗಿ ನನಗೆ ಅರ್ಥ ಆಯಿತು. ಯಾಕಂದ್ರೆ ಇವಾಗ ನೀನ್ ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಮಾಡಿದ್ಯಾ, ಸೊ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಮುಂದೆ ನಾನು ಸೇಮ್ ಅವ್ರ ತರಾನೇ ಆಗ್ಬೇಕು. ಎಲ್ಲಾರ್ಗು ನನ್ ವಿದ್ಯೆನ ಬೇರೆಯವ್ರಿಗೂ ಶೇರ್ ಮಾಡ್ಕೋಬೇಕು ಅಂತ. ನಿಮ್ ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಆಗಿರೋದ್ರಿಂದ ಬಿಸ್ನೆಸ್ ಮಾಡ್ಬೇಕಂತ ಏನಾರ ಐಡಿಯಾ ಇದೆಯಾ? ಇದೆ, ಬಟ್ ಅಪ್ಪ ಅಮ್ಮ ಪರ್ಮಿಷನ್ ಕಾಯ್ತಾ ಇದೀರಾ? ಓಕೆ, ಟೋಟಲಿ ಗುರುಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀಯಾ? ಅಂದ್ರೆ ಅವ್ರ ವಿದ್ಯೆನ ಬೇರೆಯವ್ರಿಗೆ ಶೇರ್ ಮಾಡ್ಕೊಂಡು ಅದು ಒಳ್ಳೆ ಹ್ಯಾಬಿಟ್. ಅವ್ರ ಹ್ಯಾಬಿಟ್ ಎಲ್ಲಾರ್ಗು ಇದ್ರೆ ಎಲ್ಲಾರು ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು.